ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ನಿಮಗೆ ತುಂಬ ದಿವಸದಿಂದ ನಾನು ವಿಡಿಯೋ ಆಗ್ತಾ ಇಲ್ಲ. ನಮ್ಮದು ಫಂಕ್ಷನ್ ಗೃಹ ಪ್ರವೇಶ ಇದೆ. ಇದರಲ್ಲಿ ನಾನು ಸ್ವಲ್ಪ ವಿಡಿಯೋಗಳು ಮಾಡ್ತಾ ಇಲ್ಲ. ನಮ್ಮದು 26ಕ್ಕೆ ಗೃಹ ಪ್ರವೇಶ ಇದೆ. ಎಲ್ಲ ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ, ಬನ್ನಿ ಪ್ರಿಯ ವೀಕ್ಷಕರೇ. ಅದರಿಂದ ನಾನು ಹಾಕೋಕ್ಕಾಗ್ತಿಲ್ಲ. ಇವಾಗ ಇದನ್ನು ತಿಳಿಸೋಕ್ಕೋಸ್ಕರ ನೀವು ಪಾಪ ಏನು ತಿಳ್ಕೊತೀರಾ ಅನ್ನೋದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ. ಇದು 26ಕ್ಕೆ ಗೃಹ ಪ್ರವೇಶ ಇರೋದ್ರಿಂದ ಆ ಕೆಲಸದ ಬ್ಯುಸಿನಲ್ಲಿದ್ದೀನಿ. ಈಗ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ. ಭಾಳ ಅದ್ಭುತವಾದಂಥ ಇದು ಒಂದು ಮಂತ್ರ ನಿಮಗೆ ಹೇಳ್ತಾ ಇದ್ದೀನಿ. ಈ ಮಂತ್ರದಿಂದ ನೀವು ಸಕಲ ಕಾರ್ಯಗಳು ಮಾಡ್ಬೋದು. ಇದರಿಂದ ನೀವು ಏನು ಬೇಕಾದರೂ ಇದನ್ನು ಸಿದ್ಧಿ ಮಾಡ್ಕೊಂಡು ಹೋಗ್ಬೋದು. ಇದನ್ನು ನೀವು ಒಂದು ಮಂತ್ರ ಕಲ್ತ್ರಿ ಅಂದರೆ ನೀವು ಏನು ಬೇಕಾದರೂ ಗೆಲ್ಬೋದು ಅಂತ ಒಂದು ಅದ್ಭುತವಾದಂಥ ಮಂತ್ರ ನಿಮಗೆ ತಿಳಿಸ್ತಿದ್ದೀನಿ. ಇದು ಸರ್ವಜನ ವಶೀಕರಣ ಮಂತ್ರ. ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಇದು ನಿಮಗೆ ಕಾರ್ಯ ರೂಪಕ್ಕೆ ಬರುತ್ತೆ. ನೀವೇನು ಬೇಕಾದರೂ ಸಿದ್ಧಿ ಮಾಡ್ಬೋದು ಅಂತ ಒಂದು ಮಂತ್ರ. ಈ ಮಂತ್ರನ ನೀವೇನೇನು ಕಾರ್ಯಕ್ಕೋಸ್ಕರ ಮಾಡ್ಕೋಬೋದು, ಏನೇನು ಕೆಲಸಗಳಿಗೆ ಮಾಡ್ಕೋಬೋದು ಇದು ಅನ್ನೋದನ್ನು ನಾನು ತಿಳಿಸ್ತಿದ್ದೀನಿ. ಇದರಿಂದ ನಿಮಗೆ ಒಂದು ಶತ್ರುಗಳನ್ನ ನೀವು ಅವರ ದಿಕ್ಕನ್ನು ಬದಲಾಯಿಸಬೇಕು. ಶತ್ರುಗಳು ನೀವು ಪದೇ ಪದೇ ನಿಮಗೆ ಶತ್ರುಗಳಿಂದ ತೊಂದರೆ ಆಗ್ತಿದೆ ಅಂದರೆ ಆ ಶತ್ರುಗಳನ್ನ ನೀವು ಅವರಿರೋ ದಿಕ್ಕಿಗೆ ತಿರುಕೊಂಡು ಈ ಮಂತ್ರನ ಇದನ್ನು ನೀವು ಹೇಳ್ಬೇಕಾಗಿರೋದು ಮಂತ್ರನ ಮುಂಚಿತವಾಗಿ ವಿಧಾನ ಹೇಳ್ಬಿಡ್ತೀನಿ. ವಿಧಾನ ಒಂದು ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ, ಇಂಥ ಗುರುವಾರ, ಭಾನುವಾರ ಇಂಥ ದಿನಗಳಲ್ಲಿ ಸಿದ್ಧಿ ಮಾಡ್ಕೋಬೇಕು. ಈ ಮಂತ್ರ ಸಿದ್ಧಿ ಮಾಡಬೇಕಾಗಿರೋದು ಎಷ್ಟು ಅಂದರೆ 1,00,000 ಸತಿ ಜಪ ಮಾಡಬೇಕು. ಈ ಮಂತ್ರ ನೀವು 1,00,000 ಜಪ ಮಾಡಿದ್ರಿ ಅಂದರೆ ನೀವು ಭಾಳ ಅದ್ಭುತವಾದಂಥ ಪಂಡಿತರಾಗ್ತೀರ. ಅಂಥ ಒಂದು ಮಂತ್ರ ಇದು. ಏನು ಬೇಕಾದರೂ ಸಾಧಿಸೋವಂಥ ಮಂತ್ರ. 1,00,000 ಜಪ ಮಾಡಿಕೊಂಡ್ರಿ ಅಂದರೆ ನೀವು ಈ ಮಂತ್ರ ಹೇಳ್ಕೊಂಡು ನೀವೇನು ಕೆಲಸ ಮಾಡಿ ಅವರಿಗೆ ಜನಗಳು ಕೊಡೋದ್ರಿಂದ ಆಗಲಿ, ನೀವೇ ಮಾಡ್ಕೊಳ್ಳೋದ್ರಿಂದ ಆಗಲಿ ನಿಮ್ಗೆ ಅದ್ಭುತವಾದಂಥ ಫಲ ಆಗುತ್ತೆ. ಇದು ಏನು ಅಂದರೆ ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೊಬಿಟ್ಟು ಆಮೇಲೆ ಇದನ್ನು ನೀವು ದಿವಸಕ್ಕೆ ಎಷ್ಟು ಹೇಳ್ತಿರೋ ಅದು ನಿಮಗೆ ಸೇರಿರೋದು. ಜಲ್ದಿ ಆಗಬೇಕು ಅಂದರೆ ನೀವು ಒಂದು ದಿನಕ್ಕೆ 1,000 ಹೇಳಿ, ಇಲ್ಲ 108 ಹೇಳ್ಕೊಂಡೋಗಿ. ದಿನ ನೀವು 108 ಹೇಳಿ. ಆಗುತ್ತೆ ನಮಗೆ ಜಲ್ದಿ ಇದನ್ನು ಸಿದ್ಧಿ ಮಾಡ್ಕೊಂಡು ನಾವು ಕಾರ್ಯ ಸಾಧನೆ ಮಾಡ್ತೀವಿ ಅಂದರೆ ಒಂದು ದಿನಕ್ಕೆ 1,000 ಹೇಳಿ. ಬೆಳಿಗ್ಗೆ ಸಂಜೆ ಹಿಂಗೆ ಹೇಳ್ಕೊಳ್ಳಿ. ಇಲ್ಲ ನಮಗೆ ಆಗಲ್ಲ ಅಂದರೆ 108 ದಿನ ಹೇಳ್ಕೊಂಡು ಹೋಗ್ತಾ ಇರಿ. ಹೇಳ್ತಾ ಇದ್ದರೆ ಇದು ಮಂತ್ರ ನೀವು ಕಾರ್ಯ ಸಿದ್ಧಿ ಮಾಡ್ಕೋಬೇಕು ಅಂದಾಗ, ಈ ಮಂತ್ರ ಸಿದ್ಧಿ ಆಯಿತು ಅಂದಾಗ ಏನಾಗುತ್ತೆ ಅಂದರೆ ನೀವು ನಿಮ್ಮ ಶತ್ರುಗಳನ್ನ ನಿಮ್ಮನ್ನು ನಾನಾ ವಿಧದಲ್ಲಿ ತೊಂದರೆಗಳು ಮಾಡ್ತಾ ಇರ್ತಾರೆ. ತೊಂದರೆಗಳು ನಿಮ್ಮನ್ನು ಒಳಗೆ ನಿಮಗೆ ಹಿತಶತ್ರುಗಳು ಅನ್ನೋರೇ ಜಾಸ್ತಿ ಮಾಡೋದು. ಆ ಹಿತಶತ್ರುಗಳು ನಮ್ಮ ಹತ್ರ ಚೆನ್ನಾಗೇ ಇರ್ತಾರೆ. ನಮ್ಮ ಹತ್ರ ಎಷ್ಟೋ ಅವ್ರು ಮಾತಾಡೋ ಮಾತಿನಲ್ಲಿ ನೋಡಿದ್ರೆ ಯಾವುದು ಕಲ್ಮಶನೇ ಇಲ್ಲ ಅಂತ ನಾವು ತಿಳ್ಕೊಬೇಕು. ಆದರೆ ಮನಸ್ಸನ್ನು ತುಂಬ ವಿಷ ತುಂಬಿರೋ ಅಂಥ ಹಿತಶತ್ರುಗಳನ್ನ ನಾವು ಬದಲಾಯಿಸೋದು. ಅವರು ವಿಷ ನಮ್ಮ ಮೇಲೆ ಬರಬಾರ್ದು ಅಂದರೆ ಅವ್ರ ವಿಷ ನಿಮಗೇನು ತೊಂದರೆ ಆಗಬಾರ್ದು. ಬೇರೆ ಕಡೆ ನಮಗೆ ಮಾಟ ಮಂತ್ರ ಮಾಡ್ತಾ ಇದ್ದಾರೆ, ಅವರಿಂದ ತುಂಬ ತೊಂದರೆ ಆಗ್ತಿದೆ ಅಂತ ಅನ್ನೋರಿಗೆ ನಿಮ್ಮ ಮನಸ್ಸಿನಲ್ಲಿ ಈ ಥರ ಬಂದಿದೆ ಅಂದಾಗ ನೀವು ಈ ಮಂತ್ರನ 108 ಸತಿ ಜಪ ಮಾಡಬೇಕು. ಈ ಮಂತ್ರನ 108 ಸತಿ ಜಪ ಮಾಡಿಕೊಂಡು ನೀವು ನಿಮ್ಮ ಶತ್ರು ಇರೋವಂಥ ದಿಕ್ಕಿಗೆ ತಿರುಗಿಕೊಂಡು ಈ ಮಂತ್ರನ 108 ಸತಿ ಹೇಳ್ಕೊಂಡು ಇದನ್ನು ಜಪಿಸ್ಕೊಂಡು ನೀವು ಹಣೆಗೆ ಒಂದು ಕುಂಕುಮ ತಿಲಕ, ಯಾವುದಾದ್ರೂ ಒಂದು ತಿಲಕನ ಹಚ್ಕೋಬೇಕು. ನೀವು 10,000ನ ಜಪ ಆಗಿಬಿಟ್ರೆ ಒಂದು ಅರ್ಧ ಭಾಗ ಆಗುತ್ತೆ. ನೀವು 1,00,000 ಜಪ ಮಾಡಿಬಿಟ್ರಿ ಅಂದರೆ ಪೂರ್ತಿ ನಿಮಗೆ ಸಿದ್ಧಿ ಆಗಿಬಿಡುತ್ತೆ. ಆ ಸಿದ್ಧಿ ಆದ ನಂತರ ನೀವು ಇದನ್ನು ಮಾಡಬೇಕು. ಬರೀ ದಿಢೀರ್ನೆ ನೀವು 108 ಹೇಳ್ಕೊಂಡು ಮಾಡೋಕ್ಕಾದರೆ ಆಗೋದಿಲ್ಲ. ನೀವು ಇದನ್ನು ನೀವೇನು ಮಾಡಬೇಕು, ಸಿದ್ಧಿ ಮಾಡಿಕೊಂಡು ಇದನ್ನು ಕಾರ್ಯರೂಪಕ್ಕೆ ಬರುವಾಗ 108 ಹೇಳ್ಬೇಕು. ಹೇಳ್ಕೊಂಡು ನಿಮ್ಮ ಶತ್ರು ಇರೋ ದಿಕ್ಕಿಗೆ ತಿರ್ಕೊಂಡು ಈ ಮಂತ್ರನ 108 ಸತಿ ಹೇಳ್ಬಿಟ್ಟು ನಿಮ್ಮ ಹಣೆಗೆ ಒಂದು ತಿಲಕನ ಧರಿಸ್ಕೊಳ್ಳೋದು. ನಿಮ್ಮ ಹಣೆಗೆ ತಿಲಕನ ಧರಿಸೋದು ಅಂದರೆ ತಿಲಕ ಅಂದರೆ ಕುಂಕುಮ, ಇಲ್ಲಾಂದರೆ ಏನೋ ಒಂದು ಯಾವುದನ್ನು ನೀವು ಹಣೆಗೆ ಇಟ್ಕೊಳ್ತೀರೋ ಅದನ್ನು ಈ ಮಂತ್ರನ ಹೇಳ್ಕೊಂಡು ನೀವು ಹಣೆಗೆ ಧರಿಸ್ಕೊಳ್ಳೋದ್ರಿಂದ ಅವರಿರೋ ದಿಕ್ಕಿಗೆ ತಿರ್ಕೊಂಡು ಹಣೆಗೆ ಇಟ್ಕೊಳ್ಳೋದ್ರಿಂದ ನಿಮ್ಮ ಶತ್ರು ನಿಮ್ಮ
ನಿಮ್ಮ ಕಡೆ ಏನು ನೀವು ಅವರು ನಿಮ್ಮನ್ನೇನು ಮಾಡೋಕ್ಕಾಗಲ್ಲ. ಆ ರೀತಿ ಏನೇ ತಂತ್ರ ಮಂತ್ರ ಪ್ರಯೋಗ ಮಾಡೋಕ್ಕೂ ಅವ್ರ ಮನಸ್ಸು ಬರೋದಿಲ್ಲ. ಅವ್ರಿಗೆ ಆ ರೀತಿಯಾದಂಥ ಒಂದು ನಿಮ್ಮ ಮೇಲೆ ಎಂಥ ಕ್ರೂರವಾದಂಥ ದ್ವೇಷ ಇದ್ರೂ ಕೂಡ ಅವರಲ್ಲಿ ದ್ವೇಷ ಬರೋದಿಲ್ಲ. ಅವರು ತಲೆನ ಕುರಿ ಬೊಗ್ದಂಗೆ ಬಾಗ್ಬಿಡ್ತಾರೆ. ಆ ರೀತಿಯಾದಂಥ ಮಂತ್ರ. ಮತ್ತು ಇದೇ ರೀತಿಯಾಗಿ ಈ ಮಂತ್ರನ ನೀವು ಹೇಳ್ಕೊಂಡು ನೀವು ಕೋರ್ಟ್ಗೆ ಹೋಗ್ತೀರ. ವಾದ ವಿವಾದ ನಡೆಯೋ ಜಾಗದಲ್ಲಿ ಈ ಮಂತ್ರನ ಹೇಳ್ಕೊಂಡು 108 ಸತಿ ಜಪಿಸ್ಕೊಂಡು ನೀವು ಎಲ್ಲ ಜನ ಅಂದರೆ ಕೋರ್ಟ್ನಲ್ಲಿ ಜನಗಳಿರ್ತಾರಲ್ಲ, ಜನಗಳಿರೋ ಸ್ಥಳದಲ್ಲಿ ನೀವೇನು ಮಾಡಬೇಕು, 108 ಸತಿ ಈ ಮಂತ್ರನ ಜಪ ಮಾಡ್ಕೊಂಡು ಮನಸ್ಸಿನಲ್ಲಿ ಜಪ ಮಾಡಿಕೊಂಡು ಇದನ್ನು ಗಾಳಿ ರೂಪದಲ್ಲಿ ಊದಬೇಕು. ಜನಗಳಿರೋ ಸಮಯದಲ್ಲಿ ನೀವು ಉಫ್ ಅಂತ ಊದ್ಕೋಬೇಕು. ಉಫ್ ಅಂತ ಊದಿದ ತಕ್ಷಣ ಎಲ್ಲ ಜನರು ಕೂಡ ಅವ್ರ ವಾಕ್ ಬಂಧನ ಆಗೋಗ್ಬಿಡುತ್ತೆ. ನಿಮ್ಮ ಮೇಲೆ ವಿರೋಧಿಗಳು ನಿಮಗೆ ಪೈಪೋಟಿ ಆಗಿ ನಿಮ್ಮ ಮೇಲೆ ಹೇಳ್ತಾ ಇರ್ತದೆ. ಇವಾಗ ಕೋರ್ಟು ಕಚೇರಿ ಕೆಲಸಗಳು ವಿಪರೀತ ನಡೀತಾ ಇರುವಾಗ ಕೋರ್ಟ್ನಲ್ಲಿ ನಿಮ್ಮ ಮೇಲೆ ಅವ್ರ ಮೇಲೆ ವಾದಗಳು ನಡೀತಾ ಇರ್ತವೆ. ಅವರು ವಾಕ್ಯ ಬಂದಾಗ್ಬಿಡುತ್ತೆ. ನೀವು ಈ ರೀತಿಯಾಗಿ ನಿಮ್ಮ ಮೇಲೆ ಅವರು ದೂರು ಕೊಟ್ಕೊಂಡು ನಿಮ್ಮ ಮೇಲೆ ಇಲ್ಲದ ಸಲ್ಲದ ಹೇಳ್ಕೊಂಡು ನಿಮ್ಮ ಹತ್ರ ಅವರು ಮಾತಾಡೋಕ್ಕೆ ಬರುವಾಗ ಅವ್ರ ವಾಕ್ ಬಂದಾಗ್ಬಿಡುತ್ತೆ. ಮಾತಾಡೋಕ್ಕೆ ಏನು ಮಾತಾಡಲಿ ನಾನು, ಏನು ಹೇಳೋದು ನಾನು ಅಂತ ಅವರಿಗೆ ಪ್ರಜ್ಞೆ ಇರೋದಿಲ್ಲ, ಮಾತೇ ಬರೋದಿಲ್ಲ. ಆ ಥರ ಆಗೋಗಿ ಬಂಧನೆ ಆಗೋಗ್ಬಿಡುತ್ತೆ. ಇದು ಈ ರೀತಿಯಾಗಿ ನೀವು ಕೋರ್ಟ್ಗೆ ಹೋಗೋ ಕಡೆ ಕೋರ್ಟಿನಲ್ಲಿ ವಾದ ನಡೆಯೋ ಸ್ಥಳದಲ್ಲಿ ಈ ಮಂತ್ರನ 108 ಸತಿ ಹೇಳ್ಕೊಂಡು ಸಭೆ ಅಂದರೆ ಜನಗಳಿರೋ ಸ್ಥಳದಲ್ಲಿ ಈ ಗಾಳಿನ ನೀವು ಬಾಯಿನಲ್ಲಿ ಉಫ್ ಅಂತ ಊದೋದ್ರಿಂದ ವಾಕು ಬಂಧನವಾಗುತ್ತೆ. ಮತ್ತು ಇದೇ ರೀತಿಯಾಗಿ ಇನ್ನೊಂದು ಮಾಡೋದು ತಂತ್ರ ಇದೆ. ಇದೇ ಮಂತ್ರನ 108 ಸತಿ ಮಂತ್ರಿಸ್ಕೊಂಡು ಕರಿ ಮೆಣಸುಕಾಳನ್ನ ಮಂತ್ರಿಸ್ಕೊಂಡು ಶತ್ರುಗಳ ಕಡೆಗೆ ನೀವು ಅವರು ಇರೋ ಅಂಥ ಸ್ಥಳದಲ್ಲಿ ಅವ್ರಿಗೆ ನಿಂತಿರೋಂಥ ಮನೆಗಳಲ್ಲಿ ಆಗಿರ್ಬೋದು, ಬಾಕ್ಲಲ್ಲಿ ಆಗಿರ್ಬೋದು, ಒಳಗಾಗಿರ್ಬೋದು, ಏನೋ ಒಂದು ಕಡೆ ನಿಮ್ಮ ಶತ್ರುಗಳಿರೋ ಕಡೆ ಮೆಣಸನ್ನ ತಗೊಂಡು ಮಂತ್ರಿಸಿ 108 ಸತಿ ಮೆಣಸುಕಾಳನ್ನ ಮಂತ್ರಿಸ್ಬಿಟ್ಟು ಶತ್ರುಗಳ ಕಡೆ ನೀವು ಎಸೆಯೋದ್ರಿಂದ ಶತ್ರುಗಳು ತಾವಾಗಿಯೇ ನಿಮಗೆ ಶರಣಾಗತರಾಗಿ ಬರ್ತಾರೆ. ನಿಮ್ಮ ಶತ್ರುಗಳು ಎಷ್ಟೇ ಕ್ರೂರವಾಗಿದ್ರೂ ಅವರೇ ನಿಮ್ಮ ಶರಣಾಗತರಾಗಿ ನಿಮ್ಮ ಹತ್ರ ಬಂದು ಶರಣಾಗತರಾಗ್ತಾರೆ. ಇದೊಂದು ತಂತ್ರ. ಇದು ಮತ್ತು ಇನ್ನೊಂದು ತಂತ್ರ ತಿಳಿಸ್ತೀನಿ. ಅದೇ ಮಂತ್ರನ 108 ಸತಿ ಹೇಳ್ಕೊಂಡು ವಿಭೂತಿನ ಮಂತ್ರಿಸ್ಬಿಟ್ಟು ಅದನ್ನು ನೀವೇನು ಮಾಡಬೇಕು, ಮುಖಕ್ಕೆ ಹಚ್ಕೊಂಡು ನೀವು ಅವ್ರ ಬಳಿ ಹೋದರೆ ಮುಖಕ್ಕೆ ಹಚ್ಕೊಂಡು ಅವ್ರ ಬಳಿ ಹೋದರೆ ಅವರು ನಿಮ್ಮನ್ನು ನೋಡಿದ ತಕ್ಷಣ ಅವರು ನೀವೇನೇ ಕೆಲಸಕ್ಕೆ ಹೋದರೂ ಕೂಡ ನಿಮ್ಮ ಕಾರ್ಯ ಜಯವಾಗುವುದು. ನೀವೇನೇ ಕೆಲಸದಲ್ಲಿ ಹೋದ್ರೂ ನಿಮ್ಮ ಶತ್ರುಗಳಿರ್ತಾರೆ. ಆ ಸ್ಥಳದಲ್ಲಿ ನೀವು ಈ ಹಣೆಯಲ್ಲಿ ವಿಭೂತಿ ಹಚ್ಕೊಂಡು ನೀವು ಹೋಗೋದ್ರಿಂದ ನಿಮಗೆ ಶತ್ರುಗಳು ನಿಮ್ಮನ್ನು ಯಾರೂ ಜಯಿಸೋಕ್ಕಾಗಲ್ಲ. ನೀವು ಅಂಥ ಒಂದು ಶಕ್ತಿವಂತರಾಗ್ತೀರ. ಏನೇ ಕಾರ್ಯ ಮಾಡಿದ ಅದು ಶಕ್ತಿ ನಿಮ್ಮಲ್ಲಿ ಇರುತ್ತಲ್ಲ, ಒಂದು ವಿದ್ಯೆ ಮಂತ್ರಶಕ್ತಿ ನಿಮ್ಮಲ್ಲಿ ಇದೆಯಲ್ಲ, ಅದರಿಂದ ಅವರೇನೇ ತಳ್ತಳ್ಕು ಮಾಡಿದ್ರು ಕೂಡ ನಿಮ್ಮಲ್ಲಿ ಆಗೋದಿಲ್ಲ. ಅದೇ ರೀತಿಯಾಗಿ ನೀವು ವ್ಯಾಪಾರ ಮಾಡ್ತಿರ್ತೀರ. ವ್ಯಾಪಾರ ಮಾಡೋ ಜಾಗದಲ್ಲಿ ಜನಗಳು ಬರೋದಿಲ್ಲ, ವ್ಯಾಪಾರ ನಡೆಯಲ್ಲ, ಚೆನ್ನಾಗಿ ನಡೀತಿತ್ತು. ಅಂಥ ಸ್ಥಳದಲ್ಲಿ ವ್ಯಾಪಾರ ನಡೆಯಲ್ಲ ಅನ್ನೋ ಜಾಗದಲ್ಲಿ ನೀವೇನು ಮಾಡಬೇಕು, ಒಂದು ನಿಂಬೆಹಣ್ಣನ್ನು ಮಂತ್ರಿಸ್ಕೊಂಡು ನೀವು ನಿಮ್ಮ ಹತ್ರ ಇಟ್ಕೊಂಡು ನಿಮಗೆ ಅವರು ನಿಮ್ಮನ್ನು ನೋಡ್ತಿರೋಂಥ ಜನಗಳೆಲ್ಲ ನಿಮ್ಮ ಹತ್ರ ವಶವಾಗಿ ಬರ್ತಾರೆ. ಇಲ್ಲ ನಿಂಬೆಹಣ್ಣು ಮಂತ್ರಿಸ್ಬಿಟ್ಟು 108 ಸತಿ ನಿಂಬೆಹಣ್ಣು ಮಂತ್ರಿಸ್ಬಿಟ್ಟು ಅದೇ ಮಂತ್ರದಲ್ಲಿ ಗಲ್ಲದಲ್ಲಿಟ್ಟರೆ ಧನ ಆಕರ್ಷಣೆ ಆಗುತ್ತೆ. ಇಲ್ಲ ನಿಮ್ಮ ಬಳಿ ಇಟ್ಕೊಂಡ್ರೆ ಈ ಮಂತ್ರನ ಹೇಳ್ಬಿಟ್ಟು ನಿಂಬೆಹಣ್ಣ ನಿಮ್ಮ ಹತ್ರ ಇಟ್ಕೊಂಡ್ರೆ ನೀವು ಹೇಳಿದಂಥ ಮಾತುಗಳನ್ನ ಅವರು ಕೇಳಿ ನಿಮ್ಮ ಹತ್ರ ಜನಗಳು ಆ ಕಡೆ ಹೋಗ್ತಿರೋಂಥ ಜನ ಎಲ್ಲ ನಿಮ್ಮ ಹತ್ರ ಬರ್ತಾರೆ. ವ್ಯಾಪಾರ ಚೆನ್ನಾಗಿ ನಡೀತೈತೆ. ನೀವು ಹೇಳಿದಂಥ ವಾಕ್ಯಗಳೆಲ್ಲ ಅವ್ರಿಗೆ ಭಾಳ ಅದ್ಭುತವಾಗಿ ಗೊತ್ತಾಗುತ್ತೆ. ಅಂಥ ಒಂದು ಮಂತ್ರಗಳು. ಈ ಮಂತ್ರಗಳಿಂದ ನೀವು ಹಲವಾರು ಕಾರ್ಯ ಮಾಡಿಕೊಂಡು ನೀವು ಕಾರ್ಯನ ಸಾಧನೆ ಮಾಡ್ಬೋದು. ವ್ಯಾಪಾರ ಅಭಿವೃದ್ಧಿ ಮಾಡ್ಕೋಬೋದು, ವ್ಯಾಪಾರ ನಡೀಬೋದು.
ಅಭಿವೃದ್ಧಿ ಪಡಿಸ್ಬೋದು, ಜನ ಆಕರ್ಷಣೆ ಮಾಡ್ಬೋದು, ಧನ ಆಕರ್ಷಣೆ ಮಾಡ್ಬೋದು, ಮತ್ತು ನಿಮ್ಮ ಶತ್ರುಗಳನ್ನ ತಲೆ ಬಾಗಿಸ್ಬೋದು, ನಿಮ್ಮ ಶತ್ರುಗಳು ನಿಮಗೆ ಶರಣಾಗತರಾಗಿ ಬರ್ಬೋದು. ಆ ರೀತಿಯಾಗಿ ನೀವು ಮಾಡ್ಬೋದು. ಕೋರ್ಟು ಕಚೇರಿನಲ್ಲಿ ವಾದ ವಿವಾದದಲ್ಲಿ ನಿಮ್ಮಂತೆ ನೀವು ಪಡಿಬೋದು. ಯಾಕೆ ಅಂದರೆ ನಿಮ್ಮ ಶತ್ರುಗಳು ನಿಮಗೆ ತಲೆ ಬಾಗಿಸ್ಬೇಕು ಅಂತ ಮಾಡಿರ್ತಾರೆ. ಅದನ್ನು ನಿಮ್ಗೆ ಬಾಗಿಸದೆ ನಿಮ್ಮ ಕಾರ್ಯ ನೀವು ನಡೆಯೋಂಗೆ ನೀವು ಮಾಡ್ಕೋಬೋದು. ಮತ್ತು ಇದೇ ರೀತಿಯಾಗಿ ಇನ್ನೂ ಹಲವಾರು ಕಾರ್ಯಗಳನ್ನ ನೀವು ಮಾಡ್ಬೋದು. ಅಂಥ ಕಾರ್ಯಗಳೆಲ್ಲ ನಿಮ್ಗೆ ತಿಳಿಸಿದ್ದೀನಿ. ಒಂದಲ್ಲ, ನಾನು ಎಷ್ಟು ಹೇಳಿದ್ರು ಸ್ವಲ್ಪ ಹೇಳಿರೋದನ್ನ ಇನ್ನೂ ನೀವು ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗ್ಬೋದು. ವಶೀಕರಣ ಅಂದರೆ ಏನು ಬೇಕಾದರೂ ನೀವು ಸಾಧನೆ ಮಾಡ್ಬೋದು. ಅಂಥ ಅದ್ಭುತವಾದಂಥ ಒಂದು ಮಂತ್ರ. ಈ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡು ಹಲವಾರು ಕಾರ್ಯಗಳಿಗೆ ನೀವು ಮಾಡಿಕೊಂಡು ನೀವು ಕಾರ್ಯನ ಸಾಧನೆ ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.